ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 115, ಸಾಮ್ 115. ಕೀರ್ತನೆ 115ನೇ ಅಧ್ಯಾಯದ ಮೊದಲನೇ ವಚನ ಭಾಳ ಒಳ್ಳೆಯ ರೀತಿಯಿಂದ ಪ್ರಾರಂಭವಾಗ್ತದೆ. ಇದು ಎಷ್ಟೋ ವರ್ಷಗಳ ಹಿಂದೆ, ಸುಮಾರು 40 ವರ್ಷಗಳ ಹಿಂದೆ ಈ ವಾಕ್ಯ ನಾನು ಓದಿದಾಗ ನನಗೆ ಭಾಳ ಖುಷಿ ಆಗಿಬಿಡ್ತು. ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿ ಇದೆಯಲ್ಲ ಎಂಬುದಾಗಿ. ಇದು ಒಳ್ಳೆಯ ಒಂದು ಪ್ರಾರ್ಥನೆ ಮತ್ತು ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಕೀರ್ತನೆ 115 ಮೊದಲನೇ ವಚನ, ನಮ್ಮನ್ನಲ್ಲ ಯೆಹೋವನೇ, ನಮ್ಮನ್ನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ನಮ್ಮನ್ನಲ್ಲ, ನಿನ್ನ ಹೆಸರನ್ನೇ ಘನಪಡಿಸು. ಯಾಕೆ ದೇವರ ಹೆಸರನ್ನೇ ದೇವರು ಘನಪಡಿಸುವಂತೆ ಸಹಾಯ ಮಾಡಬೇಕು ನಮ್ಮನ್ನು? ಯಾಕಂದರೆ ಆತನ ಪ್ರೀತಿ ಅಂದ ತಕ್ಷಣ ನನಗೆ ಯೋಹಾನ 3:16 ನೆನಪಿಗೆ ಬರೋದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಗಾದರೆ ಪ್ರೀತಿ, ದೇವರ ಪ್ರೀತಿ ಇದರಲ್ಲಿ ಕೂಡ ಅಂತ್ಯಾಶೀರ್ವಾದ ಕೊಡುವಂಥ ವೇಳೆಯಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ ಎಂಬುದಾಗಿ, ತಂದೆ ದೇವರ ಪ್ರೀತಿ ಅಲ್ಲಿ ಕೂಡ ಸ್ಪಷ್ಟವಾಗಿದೆ. ಆ ಪ್ರೀತಿಯನ್ನು ತಂದೆ ಪ್ರಕಟಪಡಿಸಿದ್ದು ಯೇಸು ಕ್ರಿಸ್ತನ ಮುಖಾಂತರವಾಗಿ. ರೋಮ 5ರಲ್ಲಿ ನಾವು ಪಾಪಿಗಳಾಗಿದ್ದಾಗಲೇ, ದೇವರಿಗೆ ಶತ್ರುಗಳಾಗಿದ್ದಾಗಲೇ, ಬಲಹೀನರಾಗಿದ್ದಾಗಲೇ ಕ್ರಿಸ್ತನು ನಮ್ಮ ಮೇಲೆ ಪ್ರೀತಿ ಇಟ್ಟು, ದೇವರು ತನ್ನ ಪ್ರೀತಿಯನ್ನು ಕ್ರಿಸ್ತನ ಮರಣದ ಮುಖಾಂತರವಾಗಿ ಪ್ರಕಟಪಡಿಸ್ತಾನೆ. ಸರಿ, ಯಾಕೆ ಯೇಸು ಕರ್ತನು ತನ್ನನ್ನು ನಮಗೋಸ್ಕರವಾಗಿ ಒಪ್ಪಿಸಿಕೊಟ್ಟನು ಎಂಬುದಕ್ಕೆ ಒಂದು ವಾಕ್ಯ ಓದ್ಬಿಡ್ತೇನೆ. ಯಾಕಂದರೆ ನಾವು ಇದು ಸ್ಪಷ್ಟಪಡಿಸುವಂಥ ಒಂದು ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು 5ನೇ ಅಧ್ಯಾಯ, ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 5 ಮತ್ತು 1ನೇ ವಚನ ಕೊನೆ ಭಾಗ ಏನಂತಿದೆ? ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು. ಹೌದು, ಪ್ರೀತಿಸಿ ಒಪ್ಪಿಸಿಕೊಟ್ಟನು. ಯಾಕೆ ತನ್ನನ್ನು ಕೊಟ್ಟನು? ಯಾಕಂದರೆ ನಮ್ಮನ್ನು ಪ್ರೀತಿಸಿದ್ದರಿಂದ. ಆದ ಕಾರಣ ಇಲ್ಲಿ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು ಎಂಬುದಾಗಿ ಮೊದಲನೇ ವಚನ ಕೀರ್ತನೆ 115ರಲ್ಲಿ ಇರುವಂಥದ್ದು ಬಹಳ ಸೂಕ್ತವಾದದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನ್ವಯವಾಗುವಂಥದ್ದು. 2ನೇ ವಚನದಲ್ಲಿ, ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ಯಹೂದ್ಯರಲ್ಲದವರು ಅವ್ರ ದೇವರು ಎಲ್ಲಿ ಎಂಬುದಾಗಿ ಹೇಳಿದರೆ ಅವರಿಗೆ ಭಾಳ ಇನ್ಸಲ್ಟ್ ಆದಂಗೆ, ಭಾಳ ಅವಮಾನ ಆದ ಹಾಗೆ. ಆದ ಕಾರಣ ದೇವರನ್ನು ಯಾವಾಗಲೂ ಎತ್ತಿ ಹಿಡಿತಿದ್ರು. ದೇವರ ಕುರಿಯರ್ ಆಗಿದ್ದರು. ಯಾವ ರೀತಿಯಾಗಿ ದಿವಸಗಳಲ್ಲಿ ಕೊರಿಯರ್ ಆಗಿ ಕೆಲವು ವಸ್ತುಗಳನ್ನು, ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಹೋಗುವ ಹಾಗೆ ದೇವರ ಒಂದು ಸಾನ್ನಿಧ್ಯವನ್ನು ಹೊತ್ತವರಾಗಿದ್ದರು ಯಹೂದ ವಿಶ್ವಾಸಿಗಳು. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಕ್ವಶ್ಚನ್, ಎಲ್ಲಿದ್ದಾನೆ ದೇವರು ಅಂತ ಅವ್ರು ಕೇಳಿದರೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡ್ತಾನೆ. 3ನೇ ವಚನ.
ಇಂದು ನಾವು ಆ ರೀತಿಯಾಗಿ ಹೇಳಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ನಿಮ್ಮ ದೇವರು ಎಲ್ಲಿದ್ದಾನಂದರೆ ನನ್ನ ಹೃದಯದಲ್ಲಿದ್ದಾನೆ, ನನ್ನ ಜೀವನದಲ್ಲಿದ್ದಾನೆ, ನನ್ನ ಸಂಭಾಷಣೆಯಲ್ಲಿದ್ದಾನೆ, ನನ್ನಲ್ಲಿದ್ದಾನೆ. ಗಲಾತಿ 2:20, ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಆ ರೀತಿಯಾಗಿ ನಮ್ಮ ಜೀವನದಿಂದ ರುಜುಪಡಿಸಬೇಕು ದೇವರ ಸಾನ್ನಿಧ್ಯವನ್ನು, ನಾವುಗಳು. ಆ ರೀತಿಯಾಗಿ ಹೇಳಿಬಿಟ್ಟು 4ನೇ ವಚನದಿಂದ 8ನೇ ವಚನದವರೆಗೆ ವಿಗ್ರಹಗಳ ಬಗ್ಗೆ ಆ ಕೀರ್ತನೆಗಾರನು ಹೇಳುವಾಗ, ಆ ವಿಗ್ರಹಗಳಿಗೆ ಬಾಯಿದ್ರೂ ಮಾತನಾಡುವುದಿಲ್ಲ, ಕಣ್ಣಿದ್ರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ರೂ ಮೂಸುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ದೇವರೊಂದಿಗೆಯ ಸಂಬಂಧ ಆ ದೇವರನ್ನು ವ್ಯಕ್ತಪಡಿಸ್ತದೆ. ಆದ್ದರಿಂದ ಇಸ್ರಾಯೇಲರಿಗೆ ಒಂದು ಮೆಸೇಜನ್ನು, ಸಂದೇಶವನ್ನು ಕೀರ್ತನೆಗಾರನು 9ನೇ ವಚನದಲ್ಲಿ ಹೇಳ್ತಾನೆ, ಇಸ್ರಾಯೇಲ್ಯರೇ ಯೆಹೋವನಲ್ಲಿ ಭರವಸವಿಡಿರಿ. ಅಂದರೆ ಯೆಹೋವನು ಅಂದರೆ ಭಾಳ ಚೆನ್ನಾಗಿದೆ ವಿಮೋಚನ ಕಾಂಡ. ನಾನು ಮತ್ತೆ ಅಲ್ಲಿ ಹೋಗಿ ಕಲಿಯೋದಕ್ಕೆ ಇಷ್ಟಪಡ್ತೇನೆ. 3ನೇ ಅಧ್ಯಾಯ ಮತ್ತು 14ನೇ ವಚನದಲ್ಲಿ ದೇವರು ಮೋಶೆಗೆ ಹೇಳುವಂಥ ಮಾತು, ಇರುವಾತನೇ ಆಗಿದ್ದೇನೆ, ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ಇರುವಾತನೇ ಆಗಿದ್ದೇನೆ. ಆದರೆ ಮಾರ್ಜಿನ್ನಲ್ಲಿ, ಆ ಅಂಚಿನಲ್ಲಿ, ಅದೇ ಅಧ್ಯಾಯದ ಕೆಳ ಅಂಚಿನಲ್ಲಿ ಏನಂತಿದೆ, ಇರುವಾತನೇ ಆಗಿದ್ದೇನೆ ಅಲ್ವಾ, ಎಂಥವನಾಗಿರುವೆನು ಅಂಥವನಾಗಿರುವೆನು. ಇಸ್ರಾಯೇಲ್ರೇ, ಎಂಥವನಾಗಿರುವೆನು ಅಂಥವನಾಗಿ ಇರುವೆನು ಎಂಬಾತನಲ್ಲಿ ಭರವಸವಿಡಿರಿ. 9ನೇ ವಚನ. 3 ಸಾರಿ ಒಂದು ಮಾತು 9ನೇ ವಚನ, 10ನೇ ವಚನ ಮತ್ತು 11ನೇ ವಚನದಲ್ಲಿ 3 ಸಾರಿ ಒಂದು ಪದ ಬರ್ತದೆ. ಕೀರ್ತನೆ 115:9, ಕೀರ್ತನೆ 115:10, ಕೀರ್ತನೆ 115:11. ಈ 3 ವಚನಗಳಲ್ಲಿ ಒಂದೇ ರೀತಿಯಾಗಿ 3 ವಚನ ಬರ್ತದೆ. ಭಾಳ ಆಶ್ಚರ್ಯ. ಆದರೆ ಇದರಲ್ಲಿ ನನಗೆ ಇಷ್ಟವಾದದ್ದು ಏನಂದರೆ, ಅವರ ಸಹಾಯಕನು ಅಂತ 3 ಸಾರಿ ಬರ್ತದೆ ಈ 3 ವಾಕ್ಯದಲ್ಲಿ. ಆ ಸಹಾಯಕನು ಯಾರೆಂಬುದಾಗಿ ನೀವು ನೋಡಲಿಕ್ಕೆ ಇಷ್ಟಪಡುವುದಾದರೆ, 1ನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನದಲ್ಲಿರುವಂಥ ವಾಕ್ಯವನ್ನು ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಳ್ರಿ. 1 John chapter 2:1. 1ನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಹಾಗಾದರೆ 3 ಸಾರಿ ಸಹಾಯಕನು ಅಂತ ಯೇಸು ಕರ್ತನ ಬಗ್ಗೆ ಈ ಕೀರ್ತನೆ 115ನೇ ಅಧ್ಯಾಯದಲ್ಲಿ ಲಿಖಿತವಾಗಿದೆ. ಮತ್ತು ಅದರೊಂದಿಗೆ ಸಹಾಯಕನು ಗುರಾಣಿಯೂ ಆತನೇ ಅಂತ ಹೇಳ್ಬಿಟ್ಟು, ಗುರಾಣಿ ಅಂದ ತಕ್ಷಣ ದೇವರು ಅಬ್ರಹಾಮನ ಹತ್ರ ಮಾತನಾಡುವಾಗ ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದು ಭಾಳ ಚೆನ್ನಾಗಿದೆ. ಅಬ್ರಹಾಮನು ಒಬ್ಬಂಟಿಗನಾಗಿದ್ದನು. ಅಂಥ ಸಂದರ್ಭದಲ್ಲಿ ದೇವರು ಅವನಿಗೆ ದರ್ಶನದಲ್ಲಿ ಉಂಟಾಗಿ, ಅಬ್ರಹಾಮನೇ, ಆದಿಕಾಂಡ 15:1, ಜೆನೆಸಿಸ್ 15:1, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ.
ವಾವ್! ದೇವರೇ ನಮಗೆ ಆಯುಧವಾಗಿ ಇದ್ದರೆ, ದೇವರೇ ನಮಗೆ ಗುರಾಣಿಯಾಗಿದ್ದರೆ, ಭಾಳ ದೊಡ್ಡ ಗುರಾಣಿ ಅದು. ಸಾಮಾನ್ಯವಾಗಿ ಗುರಾಣಿ ಯಾರಾದರೂ ಹಿಡ್ಕೊಂಡ್ರೆ ಅದು ಒಂದು 2 ಅಡಿ ಇರ್ಬೋದು, ಭಾಳ ಅಂದರೆ 4 ಅಡಿ ಇರ್ಬೋದು, ಹಾಗೂ ಇನ್ನೂ ಜಾಸ್ತಿ ಆದರೆ ಒಂದು 10 ಅಡಿ ಇರ್ಬೋದಾ? ಅಷ್ಟು ಕೂಡ ಇರಲ್ಲ. ಅಷ್ಟು ದೊಡ್ಡದಿದ್ದರೂ ಭಾಳ ದೊಡ್ಡದು ಅಂತ ಹೇಳ್ತೀವಿ ನಾವು. ಆದರೆ ದೇವರು ಅದಕ್ಕಿಂತಲೂ ದೊಡ್ಡ ಆತನು. ಯಾವ ಕಡೆಯಿಂದ ಸೈತಾನ್ನ ದಾಳಿ ಬಂದರು ಕಾಪಾಡುವಂಥದ್ದು ಈ ಗುರಾಣಿ. ಸರಿ, 12ನೇ ವಚನ ನಾವು ನೋಡೋಣ. ಕೀರ್ತನೆ 115ನೇ ಅಧ್ಯಾಯದಲ್ಲಿದ್ದೇವೆ. ನಾವು 12ನೇ ವಚನವನ್ನು ನೋಡಿಕೊಳ್ಳುವಾಗ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ವಾವ್! ಒಳ್ಳೆಯ ದೇವರು. ಸಣ್ಣವರು ಮೊದಲುಗೊಂಡು, ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಯಾರಾದರೂ ಬಂದರೆ ದೊಡ್ಡವರಿಂದ ಚಿಕ್ಕವರವರೆಗೆ ಅಂತ ಹೇಳ್ತೀವಲ್ಲ, ಆದರೆ ದೇವರ ಲೆಕ್ಕಾಚಾರ ಬೇರೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸು. ಸಣ್ಣವರಿಗೂ ಆಶೀರ್ವಾದ. ಆದ ಕಾರಣ ಸಣ್ಣವ್ರು ಕೇಳಿಸ್ಕೊ, ನಾನು ಭಾಳ ಸಣ್ಣ ವ್ಯಕ್ತಿ ಅಂತ ಹೇಳಿದ್ರು, ಇಲ್ಲ, ದೇವರು ಹೇಳ್ತಾನೆ ಸಣ್ಣವರಿಗೆ ಸ್ಟಾರ್ಟಿಂಗ್, ಮೊದಲು ಅವರಿಗೆ ಸ್ಟಾರ್ಟ್, ಪ್ರಾರಂಭ ಸಣ್ಣವರಿಂದಲೇ. ಈ ಮಾತನ್ನು ಹೇಳಿದಾಗ ನೋಡಿದಾಗ ನನಗೆ ನೆನಪಿಗೆ ಬರುವಂಥ ಇನ್ನೊಂದು ವಾಕ್ಯ ಯಾವುದಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಇದೇ ರೀತಿಯಾಗಿ ಒಂದು ಮಾತು, ಯಾವ ರೀತಿಯಾಗಿ ದೇವರು ಹೊಸ ಒಡಂಬಡಿಕೆಯಲ್ಲಿ ಸಣ್ಣವರ್ಗೊಂಡು ಅಥವಾ ಚಿಕ್ಕವರ್ಗೊಂಡು ದೊಡ್ಡವರವರೆಗೆ ಹೇಗೆ ಆಶೀರ್ವದಿಸಬಹುದು ಎಂಬುದಾಗಿ ನೋಡಿಕೊಂಡೋದ್ರೆ, ನಾವು ಇಬ್ರಿಯ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಅಂತ 10ನೇ ವಚನದಲ್ಲಿ ಹೇಳಿಬಿಟ್ಟು, ಹೀಬ್ರೂಸ್ 8:11 ಮತ್ತು 11ನೇ ವಚನದಲ್ಲಿ 2ನೇ ಭಾಗದಲ್ಲಿ ಏನಂತಿದೆ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ವಾವ್! ಚಿಕ್ಕವರಿಗೂ ದೇವರ ಜ್ಞಾನ, ದೊಡ್ಡವರಿಗೂ ದೇವರ ಜ್ಞಾನ. ಹೌದು, ಇದು ಹೊಸ ಒಡಂಬಡಿಕೆಯ ಒಂದು ಭಾಗ್ಯ. ಆ ಹೊಸ ಒಡಂಬಡಿಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಲಭ್ಯ. ಈಗ 13ನೇ ವಚನ, ಕೀರ್ತನೆ 115 13ನೇ ವಚನ ಈ ರೀತಿಯಾಗಿದೆ, ಆತನು ಇಸ್ರಾಯೇಲ್ ಮನೆತನದವರನ್ನು ಆಶೀರ್ವದಿಸುವನು, ಆರೋನ್ನ ಮನೆತನದವರನ್ನು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಕೂಡ ಆಶೀರ್ವದಿಸುವನು. ಒಟ್ಟು ದೇವರು ಎಲ್ಲರನ್ನು ಆಶೀರ್ವದಿಸೋದಕ್ಕೆ ಇಷ್ಟಪಡ್ತಾನೆ. ಆದ್ದರಿಂದ ಆತನ ಆಶೀರ್ವಾದದ ಬಗ್ಗೆ ನಾವು ಮಾತನಾಡುವಂಥದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಆತನ ಆಶೀರ್ವಾದದ ಬಗ್ಗೆನೇ ಮಾತಾಡಬೇಕಂತ ಹೇಳಿದರೆ, ಆತನು ನಮಗೆ ಅಬ್ರಹಾಮನ ಆಶೀರ್ವಾದ ಬರಬೇಕಂತೇಳಿ ತಾನು ಶಾಪಗ್ರಸ್ತನಾದ್ನಲ್ಲ, ಆದ ಕಾರಣ ಹಾಗೆ ನಮ್ಮ ಫಲವನ್ನು ನಾವು ಕೊಯ್ಯಬೇಕು. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ನಮ್ಮ ಮಕ್ಕಳು ಆಶೀರ್ವದಿಸೋದು ಬೇಡವಾ? ನಮ್ಮ ಕುಟುಂಬದವರ ಆಶೀರ್ವಾದ ಹೊಂದೋದು ಬೇಡವಾ? ಭೂಪರಲೋಕವನ್ನು ಉಂಟು ಮಾಡಿದಂಥ ದೇವರು ಆಶೀರ್ವಾದದ ದೇವರಾಗಿದ್ದಾನೆ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ, ಬಾಡಿಗೆಗೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ದೊಡ್ಡ ಮನೆ ಕಟ್ಟಿಬಿಟ್ಟು ಯಾರಾದರೂ ಬಾಡಿಗೆ ಕೊಡ್ತಾರಲ್ವ, ಆ ರೀತಿಯಾಗಿ ಭೂಲೋಕವನ್ನು ದೇವರು ಸೃಷ್ಟಿ ಮಾಡಿಬಿಟ್ಟು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಹೌದು, ಒಂದು ರೀತಿಯಿಂದ ನಮ್ಮದು ಸ್ವಂತ, ನಮ್ಮ ತಂದೆ ಸ್ವಂತ ಅಂತ ಹೇಳಿದ್ಮೇಲೆ ನಮ್ಮದು ಕೂಡ ಸ್ವಂತ. ಆದರೆ ಕೂಡ ನಾವು ಅದನ್ನು ಕೃತಜ್ಞತೆಯಿಂದ ಅನುಭವಿಸ್ತಕ್ಕದ್ದು. ಸತ್ತವರು ಯಾಹುವನ್ನು ಸ್ತುತಿಸೋದಿಲ್ಲ. ಹಾಗಾದರೆ ಸತ್ತವರ ಹಾಗೆ ನಾವು ಇರಬಾರ್ದು, ಅಂದರೆ ಸ್ತುತಿಸದೇ ಇರಬಾರ್ದು. ಇನ್ನೊಂದು ಸರಿ ಹೇಳ್ತೀನಿ, ನಾವು
ಅಥವಾ ನಾನು ಸ್ತುತಿಸದೇ ಇರಬಾರ್ದು. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ನಾನು ಸ್ತುತಿಸದೇ ಇರಬಾರ್ದು. ಹಾಗಾದರೆ ನಾನು ಸ್ತುತಿಸುತ್ತಿರಬೇಕು. ಹೌದು. 18ನೇ ವಚನ ಈ ರೀತಿಯಾಗಿದೆ, ನಾವು ಇಂದಿನಿಂದ ಸದಾಕಾಲವೂ ಯಾಹುವನ್ನು ಕೊಂಡಾಡುವೆವು. ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಮುಗಿದಿದೆ ಈ ಕೀರ್ತನೆ 115. ಹಾಗಾದರೆ ಹೆಚ್ಚೆಚ್ಚಾಗಿ ಹೆಚ್ಚಿನ ಸಾರಿ ಬಂದಂಥ ಆ ಒಂದು ಪದ ಸಹಾಯಕನು, ಇನ್ನೊಂದು ಪದ ಆಶೀರ್ವದಿಸುವನು. ಇವೆರಡೂ ತಗೊಂಡು ಸಹಾಯಕನ ಮುಖಾಂತರ ಆಶೀರ್ವಾದ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಆಶೀರ್ವಾದ ಎಂಬುದಾಗಿ ರುಜುಪಡಿಸುವಂಥ ಕೀರ್ತನೆ 115ನೇ ಕೀರ್ತನೆ. 115ನೇ ಕೀರ್ತನೆಯನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.